ಬನ್ನಿ ರೈತ ಬಾಂಧವರೇ, ದಿನ ಬೆಳಗ್ಗೆ ನೀವು ಕಸಕ್ಕೆ ಅಂತ ಬಿಸಾಗುವ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಿಮ್ಮ ಟೊಮೆಟೊ ಮತ್ತೆ ಮೆಣಸಿನ ಗಿಡದ ಕೊಂಬೆನೆ ಮುರಿದು ಬೀಳುವಷ್ಟು ಫಸಲು ತೆಗೆಯೋ ರಹಸ್ಯ ಅಡಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಇವತ್ತಿನ ಈ ವಿಶೇಷ ವಿವರಣೆಯಲ್ಲಿ ನಾವು ನಮ್ಮ ಹಳೆ ತಲೆಮಾರಿನ ರೈತರು ಬಚ್ಚಿಟ್ಟಿದ್ದ ಆ ಒಂದು ಅದ್ಭುತ ರಹಸ್ಯವನ್ನ ಸಂಪೂರ್ಣವಾಗಿ ಬಿಡಿಸಿಡ್ತಾ ಇದೀವಿ. ಬಾಳೆ ಸಿಪ್ಪೆ ಕಸ ಅಲ್ಲ, ಅದು ನಮ್ಮ ಮಣ್ಣಿಗೆ ಸಂಜೀವಿನಿ. ಇದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಪೂರ್ತಿಯಾಗಿ ನೋಡೋಣ ಬನ್ನಿ. ಗೊತ್ತಾ, ನಮ್ಮ ಹಿರಿಯರು ಸುಮ್ನೇ ಒಂದು ಮಾತು ಹೇಳಿಲ್ಲ, ಕಸದಿಂದ ರಸ ತೆಗೆಯುವನೇ ನಿಜವಾದ ಬುದ್ಧಿವಂತ ರೈತ ಅಂತ. ಹೌದಲ್ವಾ? ಆ ಕಾಲದಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ತರೋ ವಿಷಕಾರಿ ರಸಗೊಬ್ಬರಗಳು ಇರ್ಲಿಲ್ಲ. ಅವರ ಮನೆಯ ತ್ಯಾಜ್ಯವೇ ಮಣ್ಣಿನ ಜೀವಾಳ ಆಗಿತ್ತು. ಮಣ್ಣಿನ ಜೊತೆಗಿನ ಆ ಒಡನಾಟನೇ ದೊಡ್ಡ ವಿಜ್ಞಾನ. ಇವತ್ತು ನಾವು ಅದೇ ಹಳೇ ಕಾಲದ ಅನುಭವನ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ. ಭೂಮಿ ತಾಯಿಗೆ ವಿಷ ಉಣ್ಸದೆ ಪ್ರಕೃತಿ ಕೊಟ್ಟಿರೋ ವಸ್ತುಗಳಿಂದಲೇ ಮ್ಯಾಜಿಕ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುನ್ನ ನನಗೊಂದು ಮಾತ್ ಹೇಳಿ, ನಿಮ್ಮ ತೋಟದಲ್ಲಿ ಗಿಡಗಳೇನೋ ಮಸ್ತ್ ಹಸಿರಾಗಿದೆ, ಆದ್ರೆ ಸರಿಯಾಗಿ ಹೂ ಬಿಡ್ತಾ ಇಲ್ವಾ? ಅಥವಾ ಹೂ ಬಿಟ್ರೂ ಉದ್ರಿ ಹೋಗಿ ಕಾಯಿ ಕಟ್ತಾ ಇಲ್ವಾ? ಖಂಡಿತ ಈ ಸಮಸ್ಯೆ ನಿಮ್ಗೆ ಎದುರಾಗಿರುತ್ತೆ ಅಲ್ವಾ? ದಯವಿಟ್ಟು ಈಗ್ಲೇ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ನಿಮ್ಮ ಒಂದೇ ಒಂದು ಕಾಮೆಂಟ್ ಇನ್ನೊಬ್ಬ ರೈತನಿಗೆ ದಾರಿದೀಪ ಆಗಬಹುದು. ಗಿಡ ಹಸಿರಾಗಿದ್ರೂ ಹಣ್ಣು ಬಿಡ್ತಿಲ್ಲ ಅಂದ್ರೆ ಮಣ್ಣಿಗೆ ಪೋಷಣೆಯ ಕೊರತೆ ಇದೆ ಅಂತ ಅರ್ಥ. ಆದ್ರೆ ಚಿಂತೆಬೇಡ, ಪರಿಹಾರ ನಿಮ್ಮ ಅಡ್ಗೆ ಮನೆಯಲ್ಲೇ ಇದೆ. ಈ ರಹಸ್ಯದ ಆಳಕ್ಕೆ ಹೋಗೂ ಮುನ್ನ ನಮ್ಮ ಈ ನೈಸರ್ಗಿಕ ಕೃಷಿ ಕುಟುಂಬಕ್ಕೆ ಈಗ್ಲೇ ಸೇರ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಯಾಕಂದ್ರೆ ದುಡ್ಡು ಸುರಿದು ರಸಗೊಬ್ಬರ ತಂದು ಸಾಲಗಾರರಾಗೋದು ಬೇಡ. ನಿಸರ್ಗದತ್ತವಾಗಿ ಉಚಿತವಾಗಿ ಸಮೃದ್ಧ ಬೆಳೆ ತೆಗೆಯುವ ಇಂತಹ ಅಪ್ಪಟ ದೇಶಿ ರಹಸ್ಯಗಳನ್ನ ನಾವು ನಿಮ್ಗಾಗಿ ತರ್ತಾನೇ ಇರ್ತೀವಿ. ಈ ಕೃಷಿ ಕ್ರಾಂತಿಯ ಭಾಗ ಆಗೋಕೆ ಇದೊಂದು ಸಣ್ಣ ಹೆಜ್ಜೆ ಅಷ್ಟೇ. ಪರದೆ ಮೇಲಿರುವ ಈ 42 ಅನ್ನೋ ಸಂಖ್ಯೆ ನೋಡ್ತಿದ್ದೀರಾ? ಇದು ಸಾಮಾನ್ಯ ಸಂಖ್ಯೆ ಅಲ್ಲವೇ ಅಲ್ಲ. ನಾವು ಕಸಕ್ಕೆಸೆಯುವ ಬಾಳೆಸಿಪ್ಪೆಯಲ್ಲಿ ಬರೋಬ್ಬರಿ 42% ಪೊಟ್ಯಾಷಿಯಂ ಇದೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕಾಯಿ ದಪ್ಪ ಆಗೋಕೆ, ಹಣ್ಣು ಸ್ವೀಟ್ ಆಗೋಕೆ ಬೇಕಾದ ಅತಿ ಮುಖ್ಯವಾದ ತಾಕತ್ತು ಇದು. ಚೀಲಗಟ್ಲೆ ದುಡ್ಡು ಕೊಟ್ಟು ತರೋ ಗೊಬ್ಬರಕ್ಕಿಂತ ಈ ಕಸದ ಸಿಪ್ಪೆಯಲ್ಲಿ ಅದೆಷ್ಟೋ ಪಟ್ಟು ಶಕ್ತಿ ಇದೆ. ಗಿಡದ ಬೇರುಗಳಿಗಿದು ಸಿಕ್ತ ತಕ್ಷಣ ಕಾಯಿಗಳು ಬಲಿತು ಹಣ್ಣಾಗೋ ವೇಗನೆ ಬದಲಾವಿಬಿಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಕೇವಲ ಪೊಟ್ಯಾಷಿಯಂ ಮಾತ್ರ ಇಲ್ಲ, ಕ್ಯಾಲ್ಷಿಯಂ ಕೂಡ ಇದೆ. ಇದು ಟೊಮೆಟೊ ಕಾಯಿಯ ಬುಡ ಕೊಳೆದಂತೆ ತಡೆಯುವ ರಕ್ಷಾಕವಚ ಇದ್ದ ಹಾಗೆ. ನಮ್ಗೆ ಮೂಳೆ ಎಷ್ಟು ಮುಖ್ಯನೋ ಕಾಯಿಗೆ ಈ ಕ್ಯಾಲ್ಷಿಯಂ ಅಷ್ಟೇ ಮುಖ್ಯ. ಜೊತೆಗೆ ಮ್ಯಾಗ್ನೀಷಿಯಂ ಎಲೆಗಳನ್ನ ಕಡು ಹಸಿರಾಗೆ ನಳನಳಿಸುವಂತೆ ಮಾಡುತ್ತೆ. ಆದ್ರೆ ಇದರ ಅತಿದೊಡ್ಡ ವರದಾನ ಏನ್ಗೊತ್ತಾ? ಇದರಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಬಹಳ ಕಡಿಮೆ ಇದೆ. ನೈಟ್ರೋಜನ್ ಜಾಸ್ತಿ ಆದ್ರೆ ಗಿಡ ಬರೀ ಸೊಪ್ಪು ಬಿಡುತ್ತೆ, ಕಾಯಿ ಕಟ್ಟಲ್ಲ. ಬಾಳೆಸಿಪ್ಪೆ ಆ ತಪ್ಪನ್ನ ತಡೆದು ಬರೀ ಹೂವು ಮತ್ತು ಹಣ್ಣಿನ ಕಡೆಗೆ ಗಿಡದ ಶಕ್ತಿ ಹರಿಯುವಂತೆ ಮಾಡುತ್ತೆ. ಇದಲ್ವಾ ನಿಜವಾದ ಸೈನ್ಸ್? ಸರಿ, ಇದು ಹೆಂಗೆ ಕೆಲ್ಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಹಳ್ಳಿಯ ಬೆಲ್ಲದ ನಿಯಮ ನೆನ್ಪಿದ್ಯಾ ನಿಮ್ಗೆ? ದೊಡ್ಡ ಬೆಲ್ಲದ ಅಚ್ಚನ್ನ ನೀರಿಗೆ ಹಾಕಿದ್ರೆ ಕರ್ಗೋಕೆ ಬಾಳ ಹೊತ್ತು ಬೇಕು. ಅದೇ ಪುಡಿ ಮಾಡಿ ಹಾಕಿದ್ರೆ ಕ್ಷಣಾರ್ಧದಲ್ಲಿ ಕರಗುತ್ತೆ ಅಲ್ವಾ? ಬಾಳೆ ಸಿಪ್ಪೆ ಕತೆನೂ ಅಷ್ಟೇ. ಸಿಪ್ಪೆಯನ್ನ ಇಡಿಯಾಗಿ ನೀರಿಗೆ ಯಾವತ್ತೂ ಹಾಕ್ಬಾರ್ದು. ಅದನ್ನ 1 ಇಂಚು ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಹೀಗೆ ಮಾಡಿದ್ರೆ ಅದರಲ್ಲಿರೋ ಜೀವಸತ್ವಗಳು ನೀರಿನಲ್ಲಿ 3 ಪಟ್ಟು ವೇಗವಾಗಿ ಬಿಡುಗಡೆ ಆಗುತ್ತೆ. ಆಮೇಲೆ ಆ ನೀರು ಗಿಡದ ಹಸಿವನ್ನ ನೀಗಿಸುವ ಮಕರಂದವಾಗಿ ಬದಲಾಗುತ್ತೆ. ಈಗ ಈ ಅಮೃತ ತಯಾರಿಸೋ ವಿಧಾನ ಹೇಳ್ತೀನಿ, ಗಮನವಿಟ್ಟು ಕೇಳಿ. ಕತ್ತರಿಸಿದ 2-3 ಬಾಳೆ ಸಿಪ್ಪೆಗಳನ್ನ ಅರ್ಧ ಲೀಟರ್ ನೀರಿನಲ್ಲಿ ಕನಿಷ್ಠ 6 ಗಂಟೆ ನೆನೆಸಿಡ್ಬೇಕು. ರಾತ್ರಿ ಇಡೀ ನೆನ್ಸಿಟ್ರೆ ಇನ್ನೂ ಶ್ರೇಷ್ಠ. ಆದ್ರೆ ಇಲ್ಲಿ ನೀವು ತಗೋಬೇಕಾದ ಅತಿ ಮುಖ್ಯವಾದ ಎಚ್ಚರಿಕೆ ಅಂದ್ರೆ ಸೋಸೋದು. ಹೌದು, ಶುದ್ಧವಾದ ಬಟ್ಟೆಯಲ್ಲಿ ಆ ನೀರನ್ನ ಮಾತ್ರ ಸೋಸ್ಕೊಳ್ಬೇಕು. ಸಿಪ್ಪೆಯ ತುಂಡುಗಳು ಗಿಡದ ಬುಡದಲ್ಲಿ ಬಿದ್ರೆ ಅಲ್ಲಿ ಕೆಟ್ಟ ಫಂಗಸ್ ಹುಟ್ಟಿ ಬೇರು ಕೊಳ್ತೋಗೋ ದೊಡ್ಡ ಅಪಾಯ ಇರುತ್ತೆ. ಕೇವಲ ಆ ಶುದ್ಧ ಬಂಗಾರದ ಬಣ್ಣದ ನೀರು ಮಾತ್ರ ಮಣ್ಣಿಗೆ ಸೇರ್ಬೇಕು. ಆಗ ಮಾತ್ರ ಗಿಡ ನಗ್ನಗ್ತಾ ಬೆಳೆಯುತ್ತೆ. ಕೇವಲ ಬಾಳೆ ಸಿಪ್ಪೆ ಮಾತ್ರ ಅಲ್ಲ, ನಮ್ಮ ಅಡುಗೆ ಮನೆಯಲ್ಲಿ ಮಣ್ಣನ್ನ ಚಿನ್ನ ಮಾಡೋ ಇನ್ನೊಂದು ಮಾಂತ್ರಿಕ ವಸ್ತು ಇದೆ. ಅದೇ ನಾವೆಲ್ಲ ಬಳಸುವ ಕಾಫಿ ಪುಡಿ. ವೃತ್ತಿಪರ ನರ್ಸರಿಯರು ಬಳಸುವ ಅತಿ ದೊಡ್ಡ ಗುಟ್ಟು ಇದು. ಫಿಲ್ಟರ್ ಕಾಫಿ ಮಾಡಿ ಉಳಿದ ಆ ಒಣಪುಡಿಯಲ್ಲಿ ಅತ್ಯುತ್ತಮ ಸಾರಜನಕ ಅಡಗಿದೆ. ಇದು ಗಿಡಗಳು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಮಾತ್ರವಲ್ಲ, ಇದರ ಒಗರು ವಾಸನೆಗೆ ಇರುವೆ, ಬಸವನ ಹುಳು ತರಹದ ಕೀಟಗಳು ಹತ್ತಿರವೂ ಸುಳಿಯಲ್ಲ. ಅಂಗಡಿಯಿಂದ ತರುವ ವಿಷದ ಔಷಧ ಯಾಕೆ ಬೇಕು ಹೇಳಿ? ನಿಸರ್ಗವೇ ಕೊಟ್ಟಿರೋ ಈ ರಕ್ಷಾಕವಚ ಇರುವಾಗ. ಈ ಕಾಫಿ ಗೊಬ್ಬರ ಮಾಡೋ ವಿಧಾನ ಬರೆದಿಟ್ಕೊಳ್ಳಿ. ಬಳಸಿದ ಕಾಫಿ ಪುಡಿಯನ್ನ 1 ಲೀಟರ್ ನೀರಿನಲ್ಲಿ ಹಾಕಿ 24 ಗಂಟೆ ಮುಚ್ಚಿಡಿ.
ಆಮೇಲೆ ಅದನ್ನ ತೆಳುವಾದ ಬಟ್ಟೆಯಲ್ಲಿ ಸೋಸಿ ಆ ಕಂದು ಬಣ್ಣದ ನೀರನ್ನ ಮಾತ್ರ ಗಿಡದ ಬೇರುಗಳಿಗೆ ಹಾಕಬೇಕು. ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ ಕೇಳಿ. ಯಾವತ್ತೂ ಕಾಫಿ ಪುಡಿಯನ್ನ ನೇರವಾಗಿ ಮಣ್ಣಿಗೆ ಸುರಿಯಲೇಬೇಡಿ. ಅದು ಮಣ್ಣನ್ನ ಅತಿಯಾಗಿ ಹುಳಿಬರಿಸುತ್ತೆ, ಬೇರುಗಳು ಸುಟ್ಟು ಹೋಗೋ ಅಪಾಯ ಇರತ್ತೆ. ಕೇವಲ ದ್ರಾವಣದ ರೂಪದಲ್ಲಿ ಮಾತ್ರ ಬಳಸ್ಬೇಕು, ಅರ್ಥ ಆಯ್ತಲ್ವಾ? ಗೊಬ್ಬರವೇನೋ ರೆಡಿಯಾಯ್ತು, ಆದ್ರೆ ಅದನ್ನ ಹಾಕೋ ಮುನ್ನ ಮಣ್ಣನ್ನ ಸ್ವಲ್ಪ ಸಿದ್ಧ ಮಾಡ್ಕೋಬೇಕು. ಗಿಡದ ಬುಡದಲ್ಲಿ ಮಣ್ಣು ಕಲ್ಲಿನಂತೆ ಗಟ್ಟಿಯಾಗಿದ್ರೆ ನೀವ್ ಎಷ್ಟೇ ಒಳ್ಳೆ ದ್ರವಗೊಬ್ಬರ ಹಾಕಿದ್ರೂ ಅದು ಮೇಲೆಯ ಹರಿದು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಗಿಡದ ಸುತ್ತ 6 ಅಥವಾ 8 ಇಂಚ್ ಮಣ್ಣನ್ನ ಬೇರಿಗೆ ಪೆಟ್ಟಾಗ್ದಂತೆ ಮೆಲ್ಲನೆ ಕೆದಕಿ ಸಡಿಲ ಮಾಡ್ಬೇಕು. ಮಣ್ಣು ಉಸ್ರಾಡ್ಬೇಕು ಕಣ್ರಿ. ಆಗ ಮಣ್ಣಿನೊಳಗೆ ಆಮ್ಲಜನಕ ಹೋಗುತ್ತೆ, ಮತ್ತೆ ನಾವು ಹಾಕುವ ಈ ದ್ರವಗೊಬ್ಬರ ನೇರವಾಗಿ ಬೇರಿನ ಆಳಕ್ಕೆ ಇಳಿಲು ಮ್ಯಾಜಿಕ್ ಮಾಡುತ್ತೆ. ನೋಡಿ, ಕೃಷಿಯಲ್ಲಿ ಶಿಸ್ತು ಬಹಳ ಮುಖ್ಯ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಪಕ್ಕಾ ತಿಳ್ಕೊಳ್ಳಿ. ಮಾಡ್ಬೇಕಾದದ್ದು ಸಿಪ್ಪೆಯನ್ನ ಸಣ್ಣದಾಗಿ ಕತ್ತರಿಸಲೇಬೇಕು, ದ್ರವವನ್ನ ಬಟ್ಟೆಯಲ್ಲಿ ಕಡ್ಡಾಯವಾಗಿ ಸೋಸಲೇಬೇಕು, ಮತ್ತೆ ವಾರಕ್ಕೊಮ್ಮೆ ಮಾತ್ರ ಬುಡಕ್ಕೆ ಹಾಕಬೇಕು. ಮಾಡ್ಬಾರ್ದು ಏನ್ ಗೊತ್ತಾ? ಈ ದ್ರವವನ್ನ ಎಲೆಗಳ ಮೇಲೆ ಸಿಂಪಡಿಸಬಾರ್ದು, ಕಾಫಿ ಪುಡಿಯನ್ನ ನೇರವಾಗಿ ಮಣ್ಣಿಗೆ ಸುರಿಬಾರ್ದು, ಮತ್ತೆ ತಯಾರಿಸಿದ ದ್ರಾವಣವನ್ನ 3 ದಿನಗಳಿಗಿಂತ ಹೆಚ್ಚು ಕಾಲ ಇಟ್ಕೊಳ್ಬಾರ್ದು. ಹಳಸಿದ ಗೊಬ್ಬರಕ್ಕಿಂತ ತಾಜಾ ದ್ರಾವಣನೇ ಗಿಡಕ್ಕೆ ಅಮೃತ. ಈ ದ್ರಾವಣವನ್ನ ಬಳಸೋಕೆ ಶುರು ಮಾಡಿದ್ಮೇಲೆ ಕೇವಲ 30 ದಿನಗಳಲ್ಲಿ ಆಗುವ ಪವಾಡವನ್ನ ನೀವೇ ಕಣ್ಣಾರೆ ನೋಡ್ತೀರಾ. ಮೊದಲ ವಾರದಲ್ಲಿ ಮಣ್ಣು ಪೋಷಕಾಂಶಗಳನ್ನ ಹೀರಲಾರಂಭಿಸುತ್ತೆ, ಗಿಡ ಒಳಗಿನಿಂದ ಬಂಡೆಯಂತೆ ಬಲಗೊಳ್ಳುತ್ತೆ. 2ನೇ ವಾರದಲ್ಲಿ ದಟ್ಟ ಹಸಿರಿನ ಹೊಸ ಎಲೆಗಳು ನಳನಳಿಸುತ್ತಾ ಚಿಗುರುತ್ತೆ. 15ನೇ ದಿನಕ್ಕೆ ಕಾಂಡ ಗಟ್ಟಿಯಾಗಿ ಹೂವುಗಳು ಗೊಂಚಲಾಗಿ ಅರಳುತ್ತೆ. ಮತ್ತೆ 30ನೇ ದಿನದ ಹೊತ್ತಿಗೆ ಅಬ್ಬಾ, ಆ ದೃಶ್ಯ ನೋಡೋದೇ ಆನಂದ. ಕೊಂಬೆ ಬಾಗುವಷ್ಟು ದೊಡ್ಡದಾದ ಕೆಂಪಾದ ಸಿಹಿಯಾದ ಹಣ್ಣುಗಳು ಗಿಡದಲ್ಲಿ ತುಂಬಿತ್ತುಳುಕುತ್ತಿರುತ್ತೆ. ಈ ವಿವರಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಪ್ರತಿಯೊಬ್ಬ ಕೃಷಿಕನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ 3 ಸುವರ್ಣ ನಿಯಮಗಳು ಇವೆ. 1. ಅಡಿಗೆ ಮನೆಯ ತ್ಯಾಜ್ಯ ಕಸವಲ್ಲ, ಅದು ಮಣ್ಣಿನ ಒಡವೆ. 2. ನಮ್ಮ ಮಣ್ಣಿಗೆ ನೈಸರ್ಗಿಕ ಜೀವಕಳೆಯ ಅಗತ್ಯ ಇದೆಯೇ ಹೊರತು ರಾಸಾಯನಿಕಗಳದಲ್ಲ. 3. ನಾವು ಇಡುವ ಇಂತಹ ಸಣ್ಣ ಹೆಜ್ಜೆಗಳೇ ನಮ್ಮ ಬೆಳೆಯ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಭೂಮಿ ತಾಯಿಯನ್ನ ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವಳು ಖಂಡಿತ 100 ಮಡಿಯಾಗಿ ಮರಳಿಸ್ತಾಳೆ, ಅಲ್ವಾ? ಒಬ್ಬ ಮಗಳಾಗಿ, ರೈತ ಕುಟುಂಬದವಳಾಗಿ ಈ ನೈಸರ್ಗಿಕ ಜ್ಞಾನವನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಜೇಬಲ್ಲಿ ದುಡ್ಡಿಲ್ಲ ಅಂದ್ರೂ ಪರ್ವಾಗಿಲ್ಲ, ಪ್ರಕೃತಿಯ ಅರಿವಿದ್ರೆ ಬಂಗಾರದಂತ ಬೆಳೆ ತೆಗಿಬಹುದು. ದಯವಿಟ್ಟು ಈ ಮಾಹಿತಿಯನ್ನ ಇಲ್ಲಿಗೆ ಬಿಡ್ಬೇಡಿ. ಪ್ರತಿಯೊಬ್ಬ ರೈತಲಿಗೂ ಇದನ್ನ ಶೇರ್ ಮಾಡಿ. ಹಾಗೇ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ಪ್ರಾಚೀನ ಕೃಷಿ ಪದ್ಧತಿಗಳನ್ನ ಉಳಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೊಡಿ. ಕಾಮೆಂಟ್ ಮಾಡಿ ನೀವಿದನ್ನ ಟ್ರೈ ಮಾಡ್ತೀರಾ ಅಂತ ಹೇಳಿ. ಒಂದೇ ಭಾರತ್, ಜೈ ಕಿಸಾನ್. ಹೋಗೋ ಮುನ್ನ ನಿಮ್ಗೊಂದು ಸಣ್ಣ ಪ್ರಶ್ನೆ. ಯೋಚ್ನೆ ಮಾಡಿ, ಬಾಳೆಸಿಪ್ಪೆ ಮತ್ತೆ ಕಾಫಿ ಪುಡಿ ತರಹ ನಾವು ಪ್ರತಿದಿನ ಎಸೆಯುವ ಇನ್ಯಾವ ತ್ಯಾಜ್ಯದಲ್ಲಿ ಮಣ್ಣನ್ನ ಬಂಗಾರ ಮಾಡುವ ರಹಸ್ಯಗಳು ಅಡಗಿರಬಹುದು? ಒಮ್ಮೆ ಯೋಚಿಸಿ ನೋಡಿ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ಒಂದೊಂದು ಅಚ್ಚರಿಯಿದೆ. ಮುಂದಿನ ವಿವರಣೆಯಲ್ಲಿ ಮತ್ತೊಂದು ಅದ್ಭುತವಾದ ನೈಸರ್ಗಿಕ ಕೃಷಿ ರಹಸ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಸರ್ಗದೊಂದಿಗಿನ ನಿಮ್ಮ ಒಡನಾಟ ಸದಾ ಹಸಿರಾಗಿರಲಿ. ನಮಸ್ಕಾರ.